ರಾಜ್ಯ ಬಿಜೆಪಿ ಪಾಳೆಯದ ಬಣ ಬಡಿದಾಟ ಸದ್ಯ ದೆಹಲಿ ಅಂಗಳದಲ್ಲಿದೆ. ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ದ ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ಖಡಕ್ ಆಗಿಯೇ ಸೂಚನೆ ನೀಡಿದೆ. ಯತ್ನಾಳ್ ಇದೀಗ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಎರಡೂ ಬಣಗಳು ಶಿಸ್ತು ಸಮಿತಿ ಬಳಿ ಹೋಗಿ ಬಂದರೂ ಸಹ ಭಿನ್ನರಾಗ ಮಾತ್ರ ಕಡಿಮೆಯಾಗಿಲ್ಲ. ಯತ್ನಾಳ್ ವಿಜೇಂದ್ರ ಸಂಧಾನ ತಣ್ಣಗಾಗಿ ಪ್ರಮುಖ ನಾಯಕರು ಮೌನವಾದ್ರು. ಅವರ ಬೆಂಬಲಿಗರ ಕೋಪಾತಾಪ ತಣ್ಣಗಾಗಿಲ್ಲ. ಅವರ ವಾಗ್ದಾಳಿ ಮಾತ್ರ ಮುಂದುವರೆದಿದೆ. ಸಂಧಾನವಾದರೂ ತಣ್ಣಗಾಗದ ಅಸಮಾಧಾನದ ಬೆಂಕಿ. ಬಿವೈ ವಿಜೇಂದ್ರ ವಿರುದ್ಧ ಮತ್ತೆ ರೆಬೆಲ್ಸ್ ವಾಗ್ದಾಳಿ. ಒಡೆದ ಮನೆಯಾಗಿರುವ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಹೊಗೆಯಾಡುತ್ತಿದೆ. ವಿಜೇಂದ್ರ ಬಿಜೆಪಿ ಅಧ್ಯಕ್ಷರಾದ ಬಳಿಕ ಕುಟುಂಬ ರಾಜಕಾರಣದ ವಿರುದ್ಧ ಶಾಸಕ ಯತ್ನಾಳ್ ಸಿಡಿದು ಬಿಎಸ್ವೈ ಹಾಗೂ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದರು. ಅಲ್ಲದೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಯತ್ನಾಳ್ ನೇತೃತ್ವದ ತಂಡ ಪಟ್ಟು ಹಿಡಿದಿತ್ತು. ರಾಜ್ಯದಲ್ಲಿ ಉಪಚುನಾವಣೆ ಸೋಲಿನ ಬಳಿಕ ವಿಜೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ತಾರಕಕ್ಕೇರಿತ್ತು. ಇತ್ತ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ಸಹ ಮುಂದುವರೆದು ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ ಅಂತ ಬಹಿರಂಗವಾಯಿತು. ಈ ನಡುವೆ ಯತ್ನಾಳ್ ನೇತೃತ್ವದ ತಂಡ ಪ್ರತ್ಯೇಕವಾಗಿ ವಕ್ಫ್ ಹೋರಾಟ ಆರಂಭ ಮಾಡಿದ ಕಾರಣ ವಿಜೇಂದ್ರ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ರು. ಬಳಿಕ ದೆಹಲಿ ವರಿಷ್ಠರು ಯತ್ನಾಳ್ಗೆ ನೋಟಿಸ್ ಜಾರಿ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ರು. ದೆಹಲಿ ವರಿಷ್ಠರ ಭೇಟಿ ಬಳಿಕ ಯತ್ನಾಳ್ ಇದೀಗ ಸೈಲೆಂಟ್ ಆಗಿದ್ದಾರೆ. ಪಕ್ಷದ ವಿಚಾರವನ್ನ ಮಾಧ್ಯಮದ ಮುಂದೆ ಚರ್ಚೆ ಮಾಡದೆ ವರಿಷ್ಠರ ಮುಂದೆ ಹೇಳುವಂತೆ ಸಲಹೆ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಹೋರಾಟ ಅವರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡುತ್ತೇವೆ ಎಂದು ದೆಹಲಿಯಲ್ಲಿ ಹೇಳಿದ್ದಾರೆ. ನೋಡ್ರಿ, ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾಧ್ಯಮ ಮುಂದೆ ಮಾತಾಡಬೇಡಿರ್ತಾಳೆ. ಅದು ಸ್ವತಂತ್ರ ಇದೀರಿ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಸಮಾಧಾನ ಆದ್ಮೇಲೆ ಇದನ್ನೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲಾನು ನಾವು ಸ್ವೀಕಾರ ಮಾಡಿದ್ವಿ. ಇತ್ತ ಬುಧವಾರ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಯತ್ನಾಳ್ ಹೊರಗಡೆಯವರಲ್ಲ, ಅವರು ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶದಲ್ಲಿ ಇರಬಹುದು, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಎಂಬುದು ನನ್ನ ಹಾಗೂ ವಿಜೇಂದ್ರ ಅಪೇಕ್ಷೆ, ಎಲ್ಲವನ್ನೂ ಸರಿಪಡಿಸುವ ಕೆಲಸ ಮಾಡ್ತೇವೆ ಅಂತ ಯತ್ನಾಳ್ ಬಗ್ಗೆ ಮೃದು ಮಾತುಗಳಾಡಿದ್ರು. ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ, ಪತ್ರಕರ್ತರಷ್ಟೇ ಅಲ್ಲ, ಕಾರ್ಯಕರ್ತರು ಕೂಡ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರಿ ಇದೆ, ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಗೂ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಆಂತರಿಕ ಕಲಹ ಸದ್ಯ ದೆಹಲಿ ಅಂಗಳದಲ್ಲಿದೆ. ಶಾಸಕ ಯತ್ನಾಳ್ರನ್ನು ದೆಹಲಿಗೆ ಕರೆದು ಹೈಕಮಾಂಡ್ ಕಿವಿ ಹಿಂಡಿ ಕಳಿಸಿದೆ. ಶಾಂತ ಸ್ವಭಾವದಿಂದ ವರ್ತಿಸುವಂತೆ ತಿಳಿ ಹೇಳಿದೆ. ಯತ್ನಾಳ್ ವಿಜೇಂದ್ರ ತಣ್ಣಗಾದರೂ ಅವರ ಬೆಂಬಲಿಗರ ಕೋಪತಾಪ ತಣ್ಣಗಾಗಿಲ್ಲ. ಬೆಂಬಲಿಗರ ಅಸಮಾಧಾನ ಹಾಗೂ ವಾಗ್ದಾಳಿ ಮುಂದುವರೆದಿದೆ. ದೆಹಲಿಯಿಂದ ಬೆಳಗಾವಿಗೆ ವಾಪಸ್ಸಾದ ರೆಬೆಲ್ಸ್ ಟೀಮ್ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದೆ. ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನದ ಅರ್ಹತೆ ಇಲ್ಲ, ಅವರು ಇನ್ನೂ ಪಕ್ಷಕ್ಕೆ ದುಡಿದು ಅನುಭವ ಆದ ಬಳಿಕ ಆಗ್ಲಿ, ಈಗ ಬೇರೆ ಹಿರಿಯರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲಿ ಎಂದು ಆಗ್ರಹಿಸಿದ್ದಾರೆ. ವಿಜೇಂದ್ರ ಅವರಿಗೆ ಬಹಳಷ್ಟು ನಾವು ಮನವಿ ಮಾಡ್ಕೊಂಡಿವೆ. ನಮ್ಮದು ವೈಯಕ್ತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ. ಇನ್ನು ವಿಜೇಂದ್ರ ಬಣದ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ಹಿಂದುತ್ವ ಅಂತ ಹೇಳುವವರು ತಾವು ಯಾವ ಪಕ್ಷದಲ್ಲಿದ್ದಾರೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು 100ಕ್ಕೆ 100ರಷ್ಟು ದೆಹಲಿಗೆ ಹೋಗ್ತೇವೆ, ಕಾದು ನೋಡಿ ಎಂದಿದ್ದಾರೆ. ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು, ಪಕ್ಷದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಮಾತೆತ್ತಿರಿ ಹಿಂದುತ್ವ ಇನ್ನು ಉತ್ತರ ಕರ್ನಾಟಕ ಅಂತ ಹೇಳ್ತಿರಲ್ಲ, ಆತ್ಮಾವಲೋಕನ ಮಾಡ್ಕೊಳ್ರಿ. ಮೊದಲು ನೀವು ಯಾವ ಪಕ್ಷದಲ್ಲಿದ್ದೀರಿ, ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ, ಇದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿಬೇಕು. ಮಂಗರೆ ನೋಡಿ, ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಟ್ಟಾದ್ಮೇಲೆ, ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡಬಾರ್ದು. ನಾವು ಒಟ್ಟಾಗಿ ಒಂದು ಆಗಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ರಿ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಸಂಯಮ ಕಾಪಾಡಿಕೊಂಡರೂ ಬೆಂಬಲಿಗರ ಆಕ್ರೋಶ ಮಾತ್ರ ಮುಂದುವರೆದಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.